ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜೀ ಕನ್ನಡ ನ್ಯೂಸ್ DNA ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜೀ ಕನ್ನಡ ನ್ಯೂಸ್ DNAಯಲ್ಲಿ 3 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಆ 3 ಸುದ್ದಿಗಳಲ್ಲಿ ಮೊದಲ ಸುದ್ದಿ, ಭಾರತ ಒಂದು ಐತಿಹಾಸಿಕ ಮೈಲುಗಲ್ಲನ್ನು ಸಾಧಿಸಿದೆ. ರಕ್ಷಣಾ ಸಾಮಗ್ರಿಗಳ ರಫ್ತಿನಲ್ಲಿ ಭಾರತ ಸಾಧನೆ ಮಾಡಿದೆ. ರಕ್ಷಣಾ ರಫ್ತು ದಾಖಲೆ ಇವತ್ತಿನ ಜೀ ಕನ್ನಡ ನ್ಯೂಸ್ನ DNAಯಲ್ಲಿ ಮೊದಲ ಸುದ್ದಿ. ಜಾಗತಿಕವಾಗಿ ಅನೇಕ ಯುದ್ಧಗಳನ್ನು ಈ ಜಗತ್ತು ಕಳೆದ 2-3 ವರ್ಷಗಳಿಂದ ನೋಡ್ತಾ ಬಂದಿದೆ. ಇವತ್ತು ಪ್ರಸ್ತುತವಾಗಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ನಡೀತಾ ಇದೆ. ಈ ಯುದ್ಧದ ಸಂದರ್ಭದಲ್ಲೂ ಕೂಡ ಭಾರತ ತನ್ನ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡೋದರಲ್ಲಿ ಒಂದು ಐತಿಹಾಸಿಕ ಮೈಲುಗಲ್ಲನ್ನು ಸಾಧನೆ ಮಾಡಿದೆ. ಏನು? ಸರಿಸುಮಾರು 38,424 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಸಾಮಗ್ರಿಗಳನ್ನು ಜಗತ್ತಿನ ವಿವಿಧ ದೇಶಗಳಿಗೆ ಭಾರತ ರಫ್ತು ಮಾಡಿದೆ. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 2014ಕ್ಕಿಂತ ಮೊದಲು ಭಾರತ ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವಂತಹ ದೇಶ ಆಗಿತ್ತು. ಆದರೆ ಆತ್ಮನಿರ್ಭರ ಭಾರತ, ಅದಾದ ನಂತರ ಸ್ವಾವಲಂಬಿ ಭಾರತ ಸೇರಿದಂತೆ ಅನೇಕ ಯೋಜನೆಗಳ ಫಲಪ್ರದವಾಗಿ ಇದೀಗ ಭಾರತ ಇಂಥದ್ದೊಂದು ಐತಿಹಾಸಿಕ ಸಾಧನೆ ಮಾಡಿದೆ. ಈ ಸಾಧನೆಯ ಬಗ್ಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಂಡು ಬರೋಣ. अब डिफेंस मैन्युफैक्चरिंग में आत्मनिर्भर बनने की दिशा में तेजी से अपने कदम आगे बढ़ा रहा है. यह एक क्लियर सिग्नल है कि हम ग्लोबल लेवल पर अपनी पहचान बना रहे हैं. यह एक स्पष्ट संकेत है कि रक्षा क्षेत्र में भारत की आभा संपूर्ण विश्व में फैल रही है. साथियों, हमारे प्रधानमंत्री के नेतृत्व में डिफेंस मैन्युफैक्चरिंग को एक नेशनल मिशन के रूप में आगे बढ़ाया गया है. और आज हम केवल अपनी जरूरतों को पूरा करने तक ही सीमित नहीं हैं, बल्कि ग्लोबल सप्लाई चेन में भी हम अपनी जगह बना रहे हैं. INS तारागिरी इसी सोच को सिंबलाइज करता है, जहां डिजाइन से लेकर डेवलपमेंट और डिप्लॉयमेंट तक हर स्तर पर भारत की भागीदारी है. यह हमें पक्का विश्वास देता है कि हम अपनी सुरक्षा के साथ साथ अपने फ्यूचर को भी खुद डिजाइन करने की क्षमता रखते हैं. पिछले 1 दशक में देश ने एक बड़ा बदलाव महसूस किया है. सरकार ने नौजवानों और इंडस्ट्री के लिए ऐसा इकोसिस्टम तैयार करने की कोशिश की है जहां इनोवेशन, मैन्युफैक्चरिंग और एक्सपोर्ट को लगातार बढ़ावा मिले. आज हम डिफेंस सेक्टर की बात जब करते हैं तो यह साफ दिखाई देता है कि आत्मनिर्भरता के अलावा हमारे पास अब कोई दूसरा विकल्प शेष नहीं बचा है. हमने अपनी सुरक्षा को केवल लैंड, सी और एयर तक ही सीमित नहीं रखना है. भारत अब डिफेंस मैन्युफैक्चरिंग में आत्मनिर्भर बनने की दिशा में तेजी से अपने कदम आगे बढ़ा रहा है. यह एक क्लियर सिग्नल है कि हम ग्लोबल लेवल पर अपनी पहचान बना रहे हैं. यह एक स्पष्ट संकेत है कि रक्षा क्षेत्र में भारत की आभा संपूर्ण विश्व में फैल रही है. साथियों, हमारे प्रधानमंत्री के नेतृत्व में डिफेंस ಭಾರತ ರಕ್ಷಣಾ ಸಾಮಗ್ರಿಗಳ ವಿಚಾರದಲ್ಲಿ ತಾನು ಸ್ವಾವಲಂಬಿ ಆಗುವುದಲ್ಲದೇ ಜಗತ್ತಿನ ವಿವಿಧ ದೇಶಗಳಿಗೆ ರಫ್ತು ಮಾಡ್ತಾ ಇದೆ. ರೋಮ್ನ ಒಂದು ಗಾದೆ ಇದೆ. ಏನು? ನಿಮಗೆ ಶಾಂತಿ ಬೇಕಾದರೆ ನೀವು ಯಾವಾಗಲೂ ಯುದ್ಧಕ್ಕೆ ಸಿದ್ಧರಾಗಿರಬೇಕು ಅನ್ನೋದು ರೋಮ್ನ ಗಾದೆ. ಅದು ಯಾವಾಗಲೂ ಸನ್ನದ್ಧರಾಗಿರ್ಬೇಕು ನಾವು ಯುದ್ಧದಲ್ಲಿ ಅಂತ. ಆದರೆ ಭಾರತ 1962ರ ಭಾರತ ಮತ್ತು ಚೀನಾ ಯುದ್ಧ, 1965ರ ಪಾಕಿಸ್ತಾನ ಮತ್ತು ಭಾರತದ ಯುದ್ಧದ ಸಮಯದಲ್ಲಿ ಸಾಮಗ್ರಿಗಳ ಕೊರತೆಯಿಂದ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸಿತ್ತು. ಆದರೆ ಭಾರತ ಇದೀಗ ಸ್ವಾವಲಂಬಿ ಆಗಿದೆ. ಹಾಗಾದರೆ ಭಾರತದ ರಫ್ತು ಈ ರೆಕಾರ್ಡ್ ಮಾಡಿದೆ. ಹೇಗಿದೆ ರೆಕಾರ್ಡ್? ಬನ್ನಿ ನೋಡ್ತಾ ಹೋಗೋಣ. ರಕ್ಷಣಾ ರಫ್ತುಗಳು ಸರಿಸುಮಾರು 38,424 ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. 38,424 ಕೋಟಿ ರೂಪಾಯಿ. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ
2004ರಿಂದ 2014 ಈ ಅವಧಿ ಏನಿತ್ತು, UPA 1 ಮತ್ತು UPA 2 ಸರ್ಕಾರದ ಅವಧಿಯ ಸಮಯದಲ್ಲಿ ಅತ್ಯಂತ ಕಡಿಮೆ ಆಗಿತ್ತು. 10 ವರ್ಷಗಳಲ್ಲಿ ಭಾರತದ ಒಟ್ಟಾರೆ ರಫ್ತು ಅತ್ಯಂತ ಕಡಿಮೆ ಆಗಿತ್ತು. 2014ಕ್ಕಿಂತ ಮೊದಲು ಭಾರತ 70% ರಕ್ಷಣಾ ಸಾಮಗ್ರಿಗಳನ್ನು ಬೇರೆ ಬೇರೆ ದೇಶಗಳಿಂದ ನಾವು ತರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ವಿ. ಫ್ರಾನ್ಸ್ ಮೇಲೆ, ಅಮೆರಿಕಾದ ಮೇಲೆ, ರಷ್ಯಾದ ಮೇಲೆ, ಜರ್ಮನಿ, ಜಪಾನ್, ಜಗತ್ತಿನ ವಿವಿಧ ದೇಶಗಳು ತಂತ್ರಜ್ಞಾನವಾಗಿ ಯಾವ್ಯಾವ ದೇಶಗಳು ಮುಂದುವರೆದಿದ್ದಾವೋ ಆ ದೇಶಗಳ ಮೇಲೆ ನಾವು ಡಿಪೆಂಡೆನ್ಸಿ ಇದ್ವಿ. ಇದೀಗ ಆ ಡಿಪೆಂಡೆನ್ಸಿ ಕಡಿಮೆ ಆಗಿದೆ. 2004ರಿಂದ 2014ರವರೆಗೆ ನಮ್ಮ ಒಟ್ಟಾರೆ ರಫ್ತಿನ ಪ್ರಮಾಣ ಕೇವಲ 4,312 ಕೋಟಿ ರೂಪಾಯಿ ಆಗಿತ್ತು. ಕೇವಲ 4,312 ಕೋಟಿ ರೂಪಾಯಿ. ಇದೀಗ ಅದು 38,424 ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. ಇದು ನಾವು ಗಮನಿಸಬೇಕಾದಂತಹ ಸಂಗತಿ. ಇನ್ನೂ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಭಾರತ ಒಂದು ವೇಳೆ ಪೂರ್ಣ ಪ್ರಮಾಣದ ಯುದ್ಧಕ್ಕೇನಾದರೂ ಸಿದ್ಧವಾಗಿ ಮತ್ತೊಂದು ದೇಶ ನಮ್ಮ ಮೇಲೆ ದಾಳಿ ಮಾಡಿದರೆ ಕೇವಲ 10 ದಿನಗಳಿಗೆ ಆಗುವಂತಹ ಸರಕು ಸಾಮಗ್ರಿಗಳು ಮಾತ್ರ ನಮ್ಮಲ್ಲಿತ್ತು. ಇವತ್ತು 40 ದಿನಗಳಿಗೆ ಆಗುವಂತಹ ಸರಕು ಸಾಮಗ್ರಿ ಭಾರತದಲ್ಲಿದೆ. ಇದೀಗ ಭಾರತ 38,424 ಕೋಟಿ ರೂಪಾಯಿ ರಫ್ತಿಗೆ ಮುಂದಾಗಿದೆ. ಹಾಗಾದ್ರೆ ಈ ಹಿಂದಿನ ವರ್ಷಗಳಲ್ಲಿ ದಾಖಲೆ ಏನಿತ್ತು? ಈ ಹಿಂದಿನ ವರ್ಷಗಳಲ್ಲಿ ಎಷ್ಟು ಪರಿಪ್ರಮಾಣದಲ್ಲಿ ಭಾರತ ರಫ್ತನ್ನು ಮಾಡಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಪ್ರಮುಖವಾಗಿ 2023-24ರಲ್ಲಿ 21,083 ಕೋಟಿ ರೂಪಾಯಿ ಈ ಪರಿಪ್ರಮಾಣದ ರಕ್ಷಣಾ ಸಾಮಗ್ರಿಗಳನ್ನು ನಾವು ಬೇರೆ ದೇಶಗಳಿಗೆ ರಫ್ತು ಮಾಡಿರೋ. ಅದು ಮಾಲ್ಡೀವ್ಸ್ ಆಗಿರ್ಬೋದು, ನಮ್ಮದೇ ಪಕ್ಕದ ಶ್ರೀಲಂಕಾ ಆಗಿರ್ಬೋದು, ಬೇರೆ ದೇಶಗಳಿಗೆಲ್ಲ ನಾವು ಕಳಿಸಿದೆ. 2018-19ರಲ್ಲಿ 10,000 ಕೋಟಿ ರೂಪಾಯಿ ಇತ್ತು. 2016 ಮತ್ತು 17ರಲ್ಲಿ 1,522 ಕೋಟಿ ರೂಪಾಯಿ. ನೋಡಿ ನಮ್ಮ ವೇಗ ಹೇಗಿದೆ ಅಂತ ಹೇಳಿದ್ರೆ, 2016-17ರಲ್ಲಿ ಕೇವಲ 1,500 ಕೋಟಿ ಮಾತ್ರ ಇದ್ದದ್ದು 2018 ಮತ್ತು 19ರಲ್ಲಿ 10,000 ಕೋಟಿಗೆ ಏರಿಕೆ ಆಗುತ್ತೆ. ಅದಾದ ನಂತರ 2023 ಮತ್ತು 24ರಲ್ಲಿ 21,083 ಕೋಟಿ ರೂಪಾಯಿ ಆಗಿದೆ. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಕಳೆದ ಒಂದು ದಶಕದಲ್ಲಿ ಈ ಪರಿಪ್ರಮಾಣದ 25% ಪಟ್ಟು ಹೆಚ್ಚಳ ಆಗಿದೆ. ಇದಕ್ಕೆ ಕಾರಣ ಭಾರತ ತೆಗೆದುಕೊಂಡಂತಹ ಕೆಲವೊಂದಿಷ್ಟು ನಿರ್ಧಾರಗಳು, ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದಂತಹ ಕೆಲವೊಂದಿಷ್ಟು ಯೋಜನೆಗಳು. ಇವೆಲ್ಲದರ ಭಾಗವಾಗಿ ನಾವು ಇದೀಗ ಇಂಥದ್ದೊಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದ್ದೇವೆ. ಈ ಮೈಲಿಗಲ್ಲಿನ ಜೊತೆಗೆ ಅನೇಕರು ಕೆಲಸ ಮಾಡಿದ್ದಾರೆ. 6,000 ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು ಇದಕ್ಕಾಗಿ ಕೆಲಸ ಮಾಡಿದೆ ಇಡೀ ದೇಶದಾದ್ಯಂತ. 1,000 ನವೋದ್ಯಮಗಳು ಇದಕ್ಕಾಗಿ ಕಾರ್ಯವನ್ನು ನಿರ್ವಹಿಸಿರೋದು. ಅನೇಕ ಉತ್ಪನ್ನಗಳನ್ನು ತಯಾರಿಸಿದೆ. ಅದು ಬೇರೆ ಉತ್ಪನ್ನಗಳನ್ನು ಬೇರೆ ದೇಶಗಳೇನು, ಅದು ಬ್ರಹ್ಮೋಸ್ ಕ್ಷಿಪಣಿ ಆಗಿರ್ಬೋದು, ಆಕಾಶ ಆಗಿರ್ಬೋದು, ತೇಜಸ್ ಆಗಿರ್ಬೋದು, ಧ್ರುವ ಆಗಿರ್ಬೋದು, ಉಡಾವಣಾ ಕ್ಷಿಪಣಿಗಳಾಗಿರ್ಬೋದು, ಡ್ರೋನ್ಗಳಾಗಿರ್ಬೋದು, ಎಲ್ಲ ಸಾಮಗ್ರಿಗಳನ್ನು ಕೂಡ ಭಾರತ ಈ ಪರಿಪ್ರಮಾಣದಲ್ಲಿ ತಯಾರು ಮಾಡಿ ಬೇರೆ ದೇಶಗಳಿಗೆ ರಫ್ತು ಮಾಡಿರೋದು. ಆ ಮುಖಾಂತರ ವರ್ಷದಿಂದ ವರ್ಷಕ್ಕೆ ಇದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದೀಗ ಕೇಂದ್ರ ಸರ್ಕಾರ ಒಂದು ಗುರಿಯನ್ನು ಹೊಂದಿದೆ. 2029 ಮತ್ತು 30ರ ವೇಳೆಗೆ ಇದರ ಪರಿಪ್ರಮಾಣವನ್ನು ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಗುರಿ ಕೇಂದ್ರ ಸರ್ಕಾರದ್ದಾಗಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಈ ಪರಿಪ್ರಮಾಣದ, ಅಂದರೆ ಭಾರತ ಈ ಪರಿಪ್ರಮಾಣದಲ್ಲಿ ರಫ್ತು ಮಾಡಿದೆ. ಯಾವ್ಯಾವ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡುತ್ತೆ, ಯಾವ್ಯಾವ ರಕ್ಷಣಾ ಸಾಮಗ್ರಿಗಳಿಗೆ ಭಾರತದಿಂದ ಬೇರೆ ದೇಶಗಳಲ್ಲಿ ಬೇಡಿಕೆ, ಅದನ್ನು ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ, ನೌಕಾಪಡೆಗೆ ಸಂಬಂಧಪಟ್ಟಂತಹ ಉತ್ಪನ್ನಗಳಿಗೆ ಭಾರತದಿಂದ ಬೇಡಿಕೆ ಇದೆ. ನೀವು ಆಪರೇಷನ್ ಸಿಂಧೂರ್ ಆದಾಗ ನಮ್ಮ ವಿರುದ್ಧ ಪಾಕಿಸ್ತಾನ ಕಾರ್ಯನಿರ್ವಹಿಸಬೇಕು ಅನ್ನೋ ಕಾರಣಕ್ಕಾಗಿ ಚೀನಾ ಕೆಲವೊಂದಿಷ್ಟು ಡ್ರೋನ್ಗಳನ್ನು ಸಪ್ಲೈ ಮಾಡುತ್ತೆ. ಯಾರಿಗೆ? ಪಕ್ಕದ ಪಾಕಿಸ್ತಾನದವ್ರಿಗೆ ಸಪ್ಲೈ ಮಾಡುತ್ತೆ. ಪಾಕಿಸ್ತಾನ ಆ ಡ್ರೋನ್ಗಳನ್ನು ಭಾರತದ ಜಮ್ಮು ಕಾಶ್ಮೀರದ ಮೇಲೆ ಪ್ರಯೋಗ ಮಾಡೋ ಪ್ರಯತ್ನ ಮಾಡ್ತು. ಆದರೆ ಎಲ್ಲವನ್ನೂ ಕೂಡ ಭಾರತದ ಕ್ಷಿಪಣಿಗಳು, ಭಾರತದ ಡ್ರೋನ್ಗಳು ಆಕಾಶದಲ್ಲೇ ಹೊಡೆದುರುಳಿಸುವ ಪ್ರಯತ್ನವನ್ನು ಮಾಡುತ್ತೆ. ಯಾವ ಕಾರಣಕ್ಕೆ? ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಯಾರು ಮಾಡಿದಂಥದ್ದು. ಚೀನಾ ಅತ್ಯಂತ ಕಳಪೆ ಗುಣಮಟ್ಟದ ಡ್ರೋನ್ಗಳನ್ನು ಪಕ್ಕದ ಪಾಕಿಸ್ತಾನ ಕೊಟ್ಟಿತ್ತು. ಒನ್ಸ್ ಅಗೇನ್ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೀನಾ ಜಗತ್ತಿನ ಎದುರುಗಡೆ ಒಂದು ಹೀನಾಯ ಸೋಲನ್ನು ಅನುಭವಿಸಿತ್ತು. ಆ ವಿಚಾರದಲ್ಲಿ ಇದೀಗ ಭಾರತದ ಕೆಲವೊಂದಿಷ್ಟು ನಂಬಿಕೆ ಇದೆ ಭಾರತದ ಮೇಲೆ. ಆ ಕಾರಣಕ್ಕಾಗಿ ಕೆಲವೊಂದಿಷ್ಟು ಉತ್ಪನ್ನಗಳಿಗೆ ದೊಡ್ಡ ಮಟ್ಟದ ಬೇಡಿಕೆ ಇದೆ. ನೌಕಾಪಡೆಗೆ ಸಂಬಂಧಪಟ್ಟಂಥ ಉತ್ಪನ್ನಗಳು, ಯುದ್ಧ ಪಿರಂಗಿಯ ಉತ್ಪನ್ನಗಳ ಮೇಲೆ ಒಂದು ದೊಡ್ಡದಾದಂತಹ ಬೇಡಿಕೆ ಇರುವಂಥದ್ದು. ಇದರ ಜೊತೆಗೆ ಬ್ರಹ್ಮೋಸ್ ಕ್ಷಿಪಣಿಗಳಿಗಂತೂ ರಷ್ಯಾ ಮತ್ತು ಭಾರತ ಸೇರಿಕೊಂಡು
ಜಂಟಿ ಕಾರ್ಯಾಚರಣೆಯಲ್ಲಿ ತಯಾರು ಮಾಡಿದಂತಹ ಈ ಬ್ರಹ್ಮೋಸ್ ಕ್ಷಿಪಣಿಗಳು ವಿಶ್ವದ ಯಾವುದೇ ಜಾಗತಿಕವಾಗಿ ಯಾವುದೇ ದೇಶ ಎಂಥದ್ದೇ ತಂತ್ರಜ್ಞಾನವನ್ನು ಹೊಂದಿದ್ರೂ ಕೂಡ ಯಾವ ವ್ಯವಸ್ಥೆಯಿಂದಲೂ ಕೂಡ ತಡೆಯಲಾಗದಂಥ ಅತ್ಯಾಧುನಿಕ ಕ್ಷಿಪಣಿ ಇದು ಬ್ರಹ್ಮೋಸ್ ಕ್ಷಿಪಣಿ. ಈ ಕ್ಷಿಪಣಿ ಮೇಲೆಯೂ ಕೂಡ ದೊಡ್ಡ ಮಟ್ಟದ ನಿರೀಕ್ಷೆಗಳಿದೆ. ರಾಕೆಟ್ ಲಾಂಚರ್ಗಳ ಮೇಲೆ ದೊಡ್ಡ ಮಟ್ಟದ ನಂಬಿಕೆ ಇದೆ ಭಾರತದ್ದು. ಆಂಟಿಟ್ಯಾಕ್ ಕ್ಷಿಪಣಿಗಳು ಇವುಗಳ ಮೇಲೆ ದೊಡ್ಡ ಮಟ್ಟದ ನಂಬಿಕೆ ಇದೆ, ಹೀಗಾಗಿ ಅವುಗಳಿಗೆ ಬೇಡಿಕೆ ಇದೆ. ಸ್ವಾತಿ ರಡಾರ್ಗಳು ಪಕ್ಕದ ಶ್ರೀಲಂಕಾ ಸೇರಿದಂತೆ ಬೇರೆ ಬೇರೆ ದೇಶಗಳು, ಅಂದರೆ ಕರಾವಳಿ ತೀರದಲ್ಲಿರುವಂತಹ ದೇಶಗಳು ಯಾವ್ಯಾವುದಿದೆ ಸಮುದ್ರ ತೀರಕ್ಕೆ, ಅವರೆಲ್ಲರೂ ಕೂಡ ಸ್ವಾತಿ ರಡಾರ್ಗಳನ್ನು ಬೇಡಿಕೆಗೆ ಪಡ್ತಾರೆ. ಬುಲೆಟ್ ಪ್ರೂಫ್ ಜಾಕೆಟ್ಗಳು ಮತ್ತು ಹೆಲ್ಮೆಟ್ಗಳಿಗೂ ಕೂಡ ವಿಶೇಷತರನಾದಂತಹ ಬೇಡಿಕೆ ಭಾರತದಿಂದ ಇದೆ. ಓಕೆ, ಭಾರತ ಏನೋ ರಫ್ತು ಮಾಡುತ್ತೆ. ಹೀಗೆ ರಫ್ತು ಮಾಡಿದಂತಹ ವಸ್ತುಗಳನ್ನು ಯಾರು ಖರೀದಿ ಮಾಡ್ತಾರೆ? ಅತಿ ಹೆಚ್ಚು ಯಾರ್ಯಾರು? ಮಯನ್ಮಾರ್ ಅತಿ ಹೆಚ್ಚು ಖರೀದಿ ಮಾಡುತ್ತೆ. ಫಿಲಿಪೈನ್ಸ್ ಖರೀದಿ ಮಾಡುತ್ತೆ. ಇದರ ಜೊತೆಗೆ ಅರ್ಮೇನಿಯಾ, ಮ್ಯಾನ್ಮಾರ್ ಇದು ಕೂಡ ಭಾರತದಿಂದ ಅತಿ ಹೆಚ್ಚು ರಕ್ಷಣಾ ವಸ್ತುಗಳನ್ನು ಖರೀದಿ ಮಾಡುವಂತಹ ದೇಶಗಳು. ಹಾಗಾದರೆ ಯಾಕೆ ಮಯನ್ಮಾರ್? ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಭಾರತ ಮತ್ತು ಮ್ಯಾನ್ಮಾರ್ ನಡುವೆ ಸುದೀರ್ಘ ಕಾಲದಿಂದ ಒಂದು ವಿಶೇಷವಾದಂಥ ಬಂಧ ಇದೆ ಮತ್ತು ಒಪ್ಪಂದಗಳು ಕೂಡ ಇದೆ. ಚೀನಾದ ಸಮತೋಲನವನ್ನು ಕಾಯ್ದುಕೊಳ್ಳುವಂತಹ ದೃಷ್ಟಿಯಿಂದ ಇದು ಅತ್ಯಂತ ಅವಶ್ಯಕ. ನೀವು ನೋಡಿ, ಚೀನಾ ಭಾರತದ ನಾವೇನು ಈಶಾನ್ಯ ರಾಜ್ಯಗಳು ಅಂತ ಏನು ಕರಿತೀವಿ ಅದರ ಮೇಲೆ ಕಣ್ಣಿಟ್ಟುಕೊಂಡು ಕೂತಿದೆ. ಅವುಗಳ ಮೇಲೆ ಕಣ್ಣಿಟ್ಟಿರುವಂತಹ ಚೀನಾವನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಮಯನ್ಮಾರ್ ಜೊತೆಗೆ ಚೆನ್ನಾಗಿರಬೇಕು. ಹೀಗಾಗಿ ಮಯನ್ಮಾರಿಗೂ ಕೂಡ ಅತಿ ಹೆಚ್ಚು ನಾವು ರಫ್ತು ಮಾಡ್ತೀವಿ, ಅವರು ಕೂಡ ಆಮದನ್ನು ಮಾಡ್ಕೊಳ್ತಾರೆ. ಸುದೀರ್ಘ ಕಾಲದ ಸಂಬಂಧ ಅವರ ಜೊತೆಗೆ ಇದೆ. ಸೋನಾರ್ ವ್ಯವಸ್ಥೆ, ಟಾರ್ಫೆಟ್ಗಳು ಮತ್ತು ಸಂವಹನ ಉಪಕರಣಗಳು ಇವೆಲ್ಲವನ್ನು ಅವರು ತೆಗೆದುಕೊಳ್ತಾರೆ. ಮತ್ತೊಂದು ಕಡೆ ಫಿಲಿಪೈನ್ಸ್ 19% ತೆಗೆದುಕೊಳ್ತಾರೆ. ಅವರು ಅತಿ ಹೆಚ್ಚು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಇವರು ಖರೀದಿ ಮಾಡ್ತಾರೆ ಭಾರತದಿಂದ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಇದೊಂದು ದ್ವೀಪ ರಾಷ್ಟ್ರ ಆಗಿರೋದ್ರಿಂದ ದಕ್ಷಿಣ ಚೀನಾ ಸಮುದ್ರದಲ್ಲಿ ಪ್ರಾದೇಶಿಕ ವಿವಾದಗಳು ಕೆಲವೊಂದಿಷ್ಟಿದೆ. ಈ ರಾಷ್ಟ್ರದ ಮೇಲೆ ಚೀನಾ ಹತೋಟಿ ಇಡಬೇಕು, ಅದರ ಮೇಲೆ ನಮ್ಮ ಕಂಟ್ರೋಲ್ ಇಡಬೇಕು ಅನ್ನೋ ಚೀನಾ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಈ ಕರಾವಳಿಯ ಈ ತೀರದಲ್ಲಿ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಫಿಲಿಪೈನ್ಸ್ ಭಾರತದಿಂದ ಇವುಗಳನ್ನು ಖರೀದಿ ಮಾಡುತ್ತೆ. ಎರಡನೇದು ಆರ್ಮೇನಿಯಾ, ಇದು $600 ಮಿಲಿಯನ್ ಖರೀದಿ ಮಾಡಿದೆ ಭಾರತದಿಂದ. ರಷ್ಯಾದ ಮೇಲೆ ಅವಲಂಬನೆ, ಅಂದರೆ ಈ ಹಿಂದೆ ರಷ್ಯಾದ ಮೇಲೆ ಅತಿ ಹೆಚ್ಚಾಗಿ ಅವರು ಅವಲಂಬನೆ ಆಗಿದ್ರು. ಯಾವಾಗ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಶುರುವಾಯಿತು, ಆ ಯುದ್ಧದ ನಂತರ ಭಾರತದತ್ತ ಇವರು ಹೊಳ್ಳಿದ್ದಾರೆ. ಹೀಗಾಗಿ ಆರ್ಮೇನಿಯಾ ಕೂಡ ಒಂದಿದೆ. ಅತಿ ಹೆಚ್ಚು ಖರೀದಿ ಮಾಡುವ ದೇಶಗಳನ್ನು ನೋಡಿದ್ವಿ. ಹಾಗಾದರೆ ಯಾವ್ಯಾವ ದೇಶಗಳ ಪಾಲು ಎಷ್ಟೆಷ್ಟಿದೆ ಭಾರತದಿಂದ ಖರೀದಿ ಮಾಡೋದು? ಅತಿ ಹೆಚ್ಚು ಇರೋದು ಮಯನ್ಮಾರ್. 28% ಭಾರತದಿಂದ ಅವರು ಖರೀದಿ ಮಾಡ್ತಾರೆ. ಒಂದ್ಸಗೆ ನಾನು ಹೇಳಿದೆ, ಭಾರತ ಮತ್ತು ಮಯನ್ಮಾರ್ ನಡುವೆ ಇರುವಂತಹ ಸಂಬಂಧ, ಅದರ ಜೊತೆಗೆ ಮೇಲಿಂದ ಮೇಲೆ ಹಿಮಾಲಯದ ವಿಚಾರ ಮತ್ತು ನಮ್ಮ ಈ ಏನು 7 ರಾಜ್ಯಗಳಿದೆ, ಆ 7 ರಾಜ್ಯಗಳ ವಿಚಾರದಲ್ಲಿ ಚೀನಾ ಮೇಲಿಂದ ಮೇಲೆ ಖ್ಯಾತಿ ತೆಗಿತಾ ಇರೋದು, ಆ ವಿಚಾರದಲ್ಲಿ ಭಾರತ ತೋರಿಸ್ತಾ ಇರುವಂತಹ ದೃಢವಾದಂತಹ ನಿಲುವು, ಆ ಕಾರಣಕ್ಕಾಗಿ ಮ್ಯಾನ್ಮಾರ್ ಜೊತೆಗೆ ನಾವು ಚೆನ್ನಾಗಿರಬೇಕು ಅನ್ನೋ ಕಾರಣ 28% ಅವರು ಖರೀದಿ ಮಾಡ್ತಾರೆ. ಫಿಲಿಪೈನ್ಸ್ 19% ಅವರು ಭಾರತದಿಂದ ರಕ್ಷಣಾ ಸಾಮಗ್ರಿಗಳನ್ನು ಖರೀದಿ ಮಾಡೋದು. ನಮ್ಮ ರಫ್ತು ಆ ಪರಿಪ್ರಮಾಣದಲ್ಲಿದೆ. ಅರ್ಮೇನಿಯಾ 15% ಇದೆ ನಮ್ಮ ರಫ್ತು. ಶ್ರೀಲಂಕಾ 13% ಇರುವಂಥದ್ದು. ಇದರ ಜೊತೆಗೆ ಮಾರಿಷಸ್ 8.3% ಇದೆ. ಸೆಷಲ್ಸ್ 6%, ವಿಯೆಟ್ನಾಂ 5.5%, ಅಫ್ಘಾನಿಸ್ತಾನ, ಬಾಂಗ್ಲಾ ಮತ್ತು ಮಾಲ್ಡೀವ್ಸ್ 5% ಇರುವಂತಹ ಪ್ರಯತ್ನ ಇದು. ನೀವು ಶ್ರೀಲಂಕಾ ಜೊತೆಗೂ ಕೂಡ ನಾವು ಅವ್ರು ಯಾವಾಗ ಸಂಕಷ್ಟದಲ್ಲಿರ್ತಾರೆ ಅವತ್ತು ಕೂಡ ಭಾರತ ಅವರಿಗೆ ಸಹಾಯ ಮಾಡಿದ್ದವು ನಾವು ನೋಡಿದ್ದೀವಿ. ಹಿಂದೂ ಮಹಾಸಾಗರದಲ್ಲಿ ನಾವೊಂದು ಶಾಂತಿಯನ್ನು ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಶ್ರೀಲಂಕಾದ ಜೊತೆಗೆ ನಮ್ಮ ಸಂಬಂಧ ಅತ್ಯುತ್ತಮವಾಗಿರಬೇಕು, ನೆರೆಹೊರೆಯ ರಾಷ್ಟ್ರ ಅನ್ನೋ ಕಾರಣಕ್ಕೆ. ಇದಕ್ಕಿಂತ ಹೆಚ್ಚಾಗಿ ಶ್ರೀಲಂಕಾಕ್ಕೆ ಆರ್ಥಿಕವಾಗಿ ಭಾರತದಿಂದ ಖರೀದಿ ಮಾಡೋದು ಕೂಡ ಲಾಭ ಇದೆ. ಬಿಕಾಸ್ ಪಕ್ಕದ್ದೇ ದೇಶ ಆಗಿರೋದ್ರಿಂದ ನಾವು ಕ್ವಿಕ್ ಆಗಿ ಅದನ್ನು ಖರೀದಿ ಮಾಡಬಹುದು, ಬೇಗನೆ ತರಿಸ್ಕೊಳ್ಬೋದು ಅನ್ನುವಂಥ ಒಂದು ಕಾರಣಕ್ಕಾಗಿ ಅದೊಂದು ಸಹಾಯ ಕೂಡ ಅದಕ್ಕಿದೆ. ಅದರ ಜೊತೆಗೆ ಮಾರಿಷಸ್ ಅಂತ ಏನು ನಾವು ಕರಿತೀವಿ, ಅದು ಹಿಂದೂ ಮಹಾಸಾಗರದಲ್ಲಿ ತನ್ನ ವ್ಯಾಪ್ತಿಯನ್ನು ದೊಡ್ಡದಾಗಿರೋ ಕಾರಣಕ್ಕಾಗಿ ಅದಕ್ಕೂ ಕೂಡ ಅತಿ ಹೆಚ್ಚು ರಫ್ತಾಗುತ್ತೆ. ಸೆಷಲ್ಸ್ ಅದು ಕೂಡ ಭಾರತದಿಂದ ಆರ್ಥಿಕ ನೆರವನ್ನು ಪಡೆದುಕೊಂಡಿರೋ ಕಾರಣಕ್ಕಾಗಿ ನಾವು ಅವರಿಗೊಂದಿಷ್ಟು ಸಾಲವನ್ನು ಕೂಡ ಕೊಟ್ಟಿದ್ದೀವಿ. ಒಂದು ಕ್ರೆಡಿಟ್ ಯೋಜನೆಯಲ್ಲಿ, ಲೈನ್ ಆಫ್ ಕ್ರೆಡಿಟ್ ಎನ್ನುವಂಥ ಒಂದು ಯೋಜನೆಯಲ್ಲಿ ಸಾಲ ಕೊಟ್ಟಿದ್ದೀವಿ. ಹೀಗಾಗಿ ಅವರು ಕೂಡ ನಮ್ಮಿಂದ ಅತಿ ಹೆಚ್ಚು ಖರೀದಿ ಮಾಡ್ತಾರೆ.
ಹಾಗಾದರೆ ಯಾವ್ಯಾವ ದೇಶ ಯಾವ್ಯಾವ ಸಾಮಗ್ರಿಗಳಿಗೆ ಬೇಡಿಕೆ ಇಟ್ಟಿದೆ, ಯಾವ್ಯಾವುದನ್ನು ಖರೀದಿ ಮಾಡುತ್ತೆ? ನಾವು ಅವಾಗಲೇ ನೋಡಿದ್ವಿ, ಭಾರತದತ್ತ ತೇಜಸ್ ಇದೆ, ಬ್ರಹ್ಮೋಸ್ ಇದೆ, ಬೇರೆ ಬೇರೆ ಅತ್ಯಾಧುನಿಕ ಕ್ಷಿಪಣಿಗಳಿದೆ. ಇವುಗಳ ಪೈಕಿ ಫಿಲಿಪೈನ್ಸ್ ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಿದಂತಹ ಮೊದಲ ವಿದೇಶಿ ರಾಷ್ಟ್ರ ಇದು. ಭಾರತ ಮತ್ತು ರಷ್ಯಾದ ಈ ಸಂಯೋಜಕತ್ವದಲ್ಲಿ ನಿರ್ಮಾಣ ಆದಂತಹ ಕ್ಷಿಪಣಿ ಇದು. ಇದನ್ನು ವಿದೇಶಿ ರಾಷ್ಟ್ರ, ಬ್ರಹ್ಮೋಸನ್ನು ಖರೀದಿ ಮಾಡಿದಂತಹ ಮೊದಲ ವಿದೇಶಿ ರಾಷ್ಟ್ರ ಫಿಲಿಪೈನ್ಸ್. ಇವರು ಖರೀದಿ ಮಾಡಿದ್ರು. ಅರ್ಮೇನಿಯಾ ರಾಕೆಟ್ ಲಾಂಚರ್, ಆಂಟಿ ಟ್ಯಾಂಕ್ ಕ್ಷಿಪಣಿ, ಸ್ವಾತಿ ರಡಾರ್ಗೆ ಅವರು ದೊಡ್ಡ ಮಟ್ಟದ ಬೇಡಿಕೆಯನ್ನು ಇಡ್ತಾರೆ. ಮಾರಿಷಸ್ ಮತ್ತು ಮಾಲ್ಡೀವ್ಸ್ ಹೆಲಿಕಾಪ್ಟರ್ ಮತ್ತು ಗಸ್ತು ಹಡಗುಗಳಿಗೆ ಅವರ ಬೇಡಿಕೆ ಇದೆ. ಆಫ್ರಿಕನ್ ರಾಷ್ಟ್ರಗಳು ಭಾರತದ ತೇಜಸ್ ಫೈಟರ್ ಜೆಟ್ ಮತ್ತು ಆಕಾಶ ಕ್ಷಿಪಣಿಗಳ ಮೇಲೆ ಅವರದೊಂದು ಬೇಡಿಕೆ ಇದೆ. ಅಮೆರಿಕ ಮತ್ತು ಇಸ್ರೇಲ್ ವಿಮಾನದ ಬಿಡಿಭಾಗಗಳು ಮತ್ತು ಫ್ಯೂಸ್ ಲೇಸರ್ಗಳನ್ನು ಅವರು ಬೇಡಿಕೆಗೆ ಇಟ್ಟಿದ್ದಾರೆ. ಇಲ್ಲಿ ಸ್ವಾತಿ ರಡಾರ್ ಅಂತ ಹೇಳಿದರೆ ಇದು ಶತ್ರುಗಳ ರಾಕೆಟ್, ಅಂದರೆ ಬೆಂಕಿ ಉತ್ಪಾದನೆ ಮಾಡುವಂಥ ರಾಕೆಟ್ಗಳಾಗಿರ್ಬೋದು, ಮೋಟರ್ಗಳಾಗಿರ್ಬೋದು, ಬೇರೆ ಬೇರೆ ದೇಶಗಳಿಂದ ಏನು ಬರುತ್ತಲ್ಲ ಅವುಗಳನ್ನು ಸುಮಾರು 50 ಕಿಲೋಮೀಟರ್ ವ್ಯಾಪ್ತಿಯ ದೂರದಲ್ಲೇ, ಆ ವ್ಯಾಪ್ತಿಯಲ್ಲಿ ಅವುಗಳನ್ನು ಶತ್ರು ದೇಶಗಳಿಗೆ ಗೊತ್ತಾಗದಂತೆ ಹೊಡೆದುರುಳಿಸುವಂಥ ಅತ್ಯಾಧುನಿಕ ರಡಾರ್ ಇದು ಸ್ವಾತಿ ರಡಾರ್. ಇದಕ್ಕೂ ಕೂಡ ವ್ಯಾಪಕವಾದಂತಹ ಒಂದು ಬೇಡಿಕೆ ಇದೆ ಜಗತ್ತಿನಾದ್ಯಂತ. ಇದ್ರ ಜೊತೆಗೆ ಬ್ರಹ್ಮೋಸ್ ಆಗಿರ್ಬೋದು, ಆಕಾಶ್, ಇದು ಮೇಲ್ಮೈಯಿಂದ ಆಕಾಶದೊಳಗಿದ್ದುಕೊಂಡು ಹೊಡೆದುರುಳಿಸುವಂತಹ ಅತ್ಯಾಧುನಿಕ ಕ್ಷಿಪಣಿ ಇದು. ತೇಜಸ್ ಹಗುರ ಯುದ್ಧ ವಿಮಾನ ಇದು, ಇದಕ್ಕೆ ಬೇಡಿಕೆ ಇದೆ. ಧ್ರುವ್ ಸುಧಾರಿತ ಹಗುರ ವಿಮಾನ ಇದು, ಇದಕ್ಕೂ ಕೂಡ ಬೇಡಿಕೆ ಇದೆ. ಡೋರ್ನಿಯರ್ ಬಹು ಉಪಯೋಗಿ ಸಾರಿಗೆ, ಅಂದರೆ ನೀವು ಎಲ್ಲ ಕಡೆಯೂ ಕೂಡ ಅದನ್ನು ಉಡಾವಣೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಇರುವಂಥದ್ದು, ಇದಕ್ಕೂ ಕೂಡ ದೊಡ್ಡ ಮಟ್ಟದ ಬೇಡಿಕೆ ಇದೆ. ಓಕೆ, ಇವತ್ತು ಭಾರತದ ರಫ್ತಿನ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಈ ರಫ್ತು ಏರಿಕೆಗೆ ಪ್ರಮುಖ ಕಾರಣಗಳೇನು, ಯಾವೆಲ್ಲ ಬೆಳವಣಿಗೆಗಳಾಯಿತು? ಮೊದಲನೆಯದ್ದು, ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ. ಈ ಆತ್ಮನಿರ್ಭರ ಭಾರತದಲ್ಲಿ ದೇಶೀಯವಾಗಿ ಅದು DRDO ಆಗಿರ್ಬೋದು, ಬೇರೆ ಬೇರೆ ರಕ್ಷಣಾ ಸಂಸ್ಥೆಗಳು ಏನಿದೆ, HAL ಆಗಿರ್ಬೋದು, ಬೇರೆ ಬೇರೆ ರಕ್ಷಣಾ ಸಂಸ್ಥೆಗಳು ಅನೇಕ ಉತ್ಪನ್ನಗಳನ್ನು ತಯಾರು ಮಾಡೋದಕ್ಕೆ ಶುರುವಾಯಿತು. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಸರ್ಕಾರದಿಂದ ಮಾಡೋದಕ್ಕೆ ಶುರುವಾಯಿತು. ಆತ್ಮನಿರ್ಭರ ಭಾರತ ಜಾರಿಯಾದ ನಂತರ ಇವುಗಳ ರಫ್ತಿನಲ್ಲೂ ಕೂಡ ಹೆಚ್ಚೆಚ್ಚಾಗ್ತಾ ಹೋಯಿತು. ಎರಡನೇದು, ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆ. ಖಾಸಗಿ ವಲಯವು ಕೂಡ ಇದರಲ್ಲಿ ಹೆಚ್ಚು ಪಾಲ್ಗೊಳ್ಳೋದಕ್ಕೆ ಶುರುವಾಯಿತು. ಕೈಗೆಟುಕುವ ದರ. ನೀವು ಪಾಶ್ಚಿಮಾತ್ಯ ರಾಷ್ಟ್ರಗಳು, ಈಗ ಬೇರೆ ಬೇರೆ ಶ್ರೀಲಂಕಾ ಆಗಿರ್ಬೋದು, ಫಿಲಿಪೈನ್ಸ್ ಆಗಿರ್ಬೋದು, ಮಾಲ್ಡೀವ್ಸ್ ಆಗಿರ್ಬೋದು, ಈ ಬೇರೆ ಬೇರೆ ದೇಶಗಳೇನಿದೆ, ನೀವು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋದರೆ ಅಲ್ಲಿ ಅತಿ ಹೆಚ್ಚು, ಅದು ಫ್ರಾನ್ಸ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಗೆ ಹೋದರೆ ಅತಿ ಹೆಚ್ಚು ಬೆಲೆಯನ್ನು ಕೊಟ್ಟು ತರಬೇಕಾದಂಥ ವ್ಯವಸ್ಥೆ ಇದೆ. ಆದರೆ ಭಾರತ ಅತ್ಯಂತ ಕಡಿಮೆ ಬೆಲೆಗೆ ಇವುಗಳನ್ನು ಪೂರೈಕೆ ಮಾಡುವಂಥ ರಾಷ್ಟ್ರ ಆಗಿರೋದ್ರಿಂದ ಕೈಗೆಟುಕುವ ದರದಲ್ಲೂ ಕೂಡ ಇದು ಸಿಗ್ತಾ ಇದೆ. ಮತ್ತೊಂದು ಕಡೆ ಭಾರತವನ್ನು ನಂಬಿಕಸ್ಥ ಆಯ್ಕೆ ಆಗ್ಬಿಟ್ಟೆ. ನಾನು ಆವಾಗಲೇ ಚೀನಾ ಮತ್ತು ಪಾಕಿಸ್ತಾನ ಅಂತ ಹೇಳಿದೆ, ತಗೊಳ್ಳಿ ಯುದ್ಧ ಮಾಡಿ ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಡ್ರೋನ್ಗಳನ್ನು ಕೊಟ್ಟುಬಿಟ್ಟು ಆ ಡ್ರೋನ್ಗಳನ್ನು ಭಾರತದ ಮೇಲೆ ಪಾಕಿಸ್ತಾನದವರು ಹಾರಿಸಿದ್ರು. ಆ ಡ್ರೋನ್ಗಳ ಮುಖಾಂತರ ಪಾಕಿಸ್ತಾನವೂ ಕೂಡ ಬೆತ್ತಲೆ ಆಯಿತು, ಚೀನಾವು ಕೂಡ ಬೆತ್ತಲೆ ಆಗಿದ್ದನ್ನು ನಾವು ನೋಡಿದ್ವಿ. ಆದರೆ ಭಾರತದ ವಿಚಾರದಲ್ಲಿ ಹಾಗಿಲ್ಲ, ಒಂದು ನಂಬಿಕೆ ಇದೆ. ಇದು ಮೊದಲ ಸುದ್ದಿ ಆಯಿತು. ಇನ್ನು ಅಮೆರಿಕದ F-15 ಯುದ್ಧ ವಿಮಾನವನ್ನು ಇರಾನ್ ಹೊಡೆದುರುಳಿಸುವ ಸುದ್ದಿ. ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾದಾಗಿನಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಡ್ತಾ ಬಂದರು. ಯಾವ ವ್ಯತಿರಿಕ್ತ ಹೇಳಿಕೆಗಳು? ಇರಾನ್ನ ವಾಯುಯಾನ ಸಂಪೂರ್ಣವಾಗಿ ಕುಸಿದು ಹೋಗ್ಬಿಟ್ಟಿದೆ, ಅವುಗಳನ್ನು ನಾವು ನಮ್ಮ ವಶಕ್ಕೆ ತೆಗೆದುಕೊಂಡಿದ್ದೀವಿ, ಇರಾನ್ ಸೋಲನ್ನು ಒಪ್ಪಿಕೊಳ್ತಾ ಇದೆ, ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಬಂದರು. ವಿಪರ್ಯಾಸ ಅಂದರೆ ಇದೀಗ ಅಮೆರಿಕದ ಯುದ್ಧ ವಿಮಾನಗಳನ್ನು ಇರಾನ್ ಹೊಡೆದುರುಳಿಸ್ತಾ ಇದೆ. ನಾನೇ ಗೆದ್ದೆ ಅಂತ ಗೆದ್ದು ಬೀಗ್ತಾ ಇದ್ದಂತಹ ಮಾತುಗಳಿಗೆ ಸೀಮಿತವಾಗಿದ್ದಂತಹ ಡೊನಾಲ್ಡ್ ಟ್ರಂಪ್ಗೆ ಇದೀಗ ದೊಡ್ಡ ಅವಮಾನವಾಗಿದೆ ಜಾಗತಿಕವಾಗಿ. ಹಾಗಾದರೆ ಟ್ರಂಪ್ ಸೊಂಟವನ್ನು ಇರಾನ್ ಮುರಿದಿದ್ದು ಹೇಗೆ, ಯಾವ ಮುಖಾಂತರ ನೋಡ್ತಾ ಹೋಗೋಣ. A-10 ಮತ್ತು F-15 ಯುದ್ಧ ವಿಮಾನವನ್ನು ಇರಾನ್ ಇದೀಗ ಹೊಡೆದುರುಳಿಸುವ ಮುಖಾಂತರ ಟ್ರಂಪ್ ಜಾಗತಿಕವಾಗಿ ಬಾಗುವಂತೆ ಮಾಡಲಾಗಿದೆ. ಹಾಗಾದರೆ ಇದನ್ನು ಹೆಂಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು? ಏನಾಯ್ತು ಈ ಘಟನೆ ನೋಡ್ತಾ ಹೋಗೋದಾದರೆ, ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನಗಳು ಉಡಿಸಾಗಿದೆ. ನಾನು ಆವಾಗಲೇ ಹೇಳಿದಾಗೆ ಟ್ರಂಪ್ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದರು. ಆ ಎಲ್ಲ ಹೇಳಿಕೆಗಳ ಹೊರತಾಗಿಯೂ ಕೂಡ ಇರಾನ್ ದಾಳಿ ಮಾಡ್ತಾ ಹೋಗಿದ್ದನ್ನು ನಾವು ನೋಡಿದ್ದೀವಿ.
24 ಗಂಟೆಗಳ ಅವಧಿಯಲ್ಲಿ 2 ಯುದ್ಧ ವಿಮಾನಗಳನ್ನು ಇರಾನ್ ಹೊಡೆದುರುಳಿಸಿದ್ದೇ ಅಮೆರಿಕಕ್ಕೆ ಸೇರಿದ್ದು. ಇದು ಗಮನಿಸಬೇಕಾದ ಸಂಗತಿ. ಏನಾಯಿತು ಅಂತ ಹೇಳಿದರೆ, ಶತ್ರು ದೇಶವೊಂದರ ಅಮೆರಿಕ ಫೈಟರ್ ಜೆಟ್ ಇದು ಹೊಡೆದುರುಳಿಸಿದ್ದು 23 ವರ್ಷಗಳಲ್ಲಿ ಇದೇ ಮೊದಲ ಈ ಘಟನೆ. 2003 ನಂತರ ಅಂಥದ್ದೊಂದಾಗಿದೆ. ಇರಾನ್ನ ನೈಋತ್ಯ ಭಾಗದಲ್ಲಿ F-15E ಎನ್ನುವಂಥ ವಿಮಾನ ಹಾರಾಟ ಮಾಡ್ತಾ ಇತ್ತು. ಅದನ್ನು ಇರಾನ್ ಹೊಡೆದುರುಳಿಸಿದೆ. ಈ ವಿಮಾನವನ್ನು ರಕ್ಷಣೆ ಮಾಡೋದಕ್ಕೆ, ಇದು ಪತನಗೊಂಡಿತ್ತಲ್ಲ F-15E, ಅದನ್ನು ರಕ್ಷಣೆ ಮಾಡೋದಕ್ಕೆ A-10 ವಿಮಾನ ಬಂದಿತ್ತು. ಅದರ ಮೇಲೂ ಕೂಡ ಇರಾನ್ ದಾಳಿ ಮಾಡಿಬಿಟ್ಟಿದೆ. ಹಾಗಾದರೆ ಅಮೆರಿಕದ ಅಧ್ಯಕ್ಷ ಹೇಳ್ತಾ ಇದ್ದಾರೆ, ನಾವು ಪೈಲಟ್ಗಳನ್ನು ರಕ್ಷಣೆ ಮಾಡಿದ್ದೀವಿ ಅಂತ. ಇರಾನ್ ಹೇಳ್ತಾ ಇದೆ, ನೋ, ತಮ್ಮ ಹುಳುಕುಗಳನ್ನು ಮುಚ್ಕೊಳ್ಳೋದಕ್ಕೆ, ತಮ್ಮ ಸೋಲಿನ ಹತಾಶೆಯಲ್ಲಿ ಈ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ. ಇಸ್ಫಹಾನ್ನ ದಕ್ಷಿಣ ಪ್ರದೇಶದಲ್ಲಿ ವಿಮಾನ ಪೀಸ್ ಆಗಿದೆ. ಓರ್ವ ಪೈಲಟ್ ರಕ್ಷಣೆ ಆಗಿದ್ದಾನೆ, ಮತ್ತೊಬ್ಬ ನಾಪತ್ತೆ ಆಗಿದ್ದಾನೆ. ಆದರೆ ಅಮೆರಿಕ ಇದಕ್ಕೊಂದು ಸಮರ್ಥನೆ ಬೇರೆ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ ನಾವು. ಈ ಘಟನೆಯಲ್ಲಿ ನಾವು ಇಬ್ಬರನ್ನೂ ಕೂಡ ರಕ್ಷಣೆ ಮಾಡಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಬಟ್ ಇರಾನ್ ಇದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಥವಾ ಜಗತ್ತಿನ ಬೇರೆ ಅಥವಾ ಈ ಬಗ್ಗೆ ಕೆಲವೊಂದಿಷ್ಟು ವಿಶ್ಲೇಷಕರು ಹೇಳ್ತಾ ಇದ್ದಾರೆ, ಇಬ್ಬರನ್ನೂ ಕೂಡ ರಕ್ಷಣೆ ಮಾಡಿದರೆ ಒಬ್ಬರನ್ನ ಮಾತ್ರ ನೀವು ಫೋಕಸ್ ಮಾಡ್ತಾ ಇದ್ದೀರಿ, ಇನ್ನೊಬ್ರು ಎಲ್ಲಿ ಹೋದ್ರು? ಈ ಪ್ರಶ್ನೆಗೆ ಸಹಜವಾಗಿ ಉತ್ತರ ಸಿಗ್ತಾ ಇಲ್ಲ. ಹೀಗಾಗಿ ಇರಾನ್ ಹೇಳ್ತಾ ಇದೆ, ಈ ರಕ್ಷಣೆ ಮಾಡಿದ್ದವರು ಎಲ್ಲಿ ಹೋದ್ರು ಅಂತ. ಹಾಗಾದರೆ ಏನು ಹೇಳಿದರು ಡೊನಾಲ್ಡ್ ಟ್ರಂಪ್? F-15 ಯುದ್ಧ ವಿಮಾನದ ಮತ್ತೊಬ್ಬ ಪೈಲಟ್ನನ್ನು ನಾವು ರಕ್ಷಣೆ ಮಾಡಿದ್ದೀವಿ. ಇಬ್ಬರು US ಪೈಲಟ್ಗಳ ಪ್ರತ್ಯೇಕವಾದಂತಹ ರಕ್ಷಣೆ ಆಗಿದೆ. ಸೋಷಿಯಲ್ ಟ್ರೂತ್ನಲ್ಲಿ ಡೊನಾಲ್ಡ್ ಟ್ರಂಪ್ ಬರ್ಕೊಂಡಿರೋದು. ಈ ಕಾರ್ಯಾಚರಣೆಗೆ ಅವರು ಹೇಳಿದ್ದಾರೆ, ಅತ್ಯಂತ ಧೈರ್ಯದ ಕಾರ್ಯಾಚರಣೆ ಇದು. ಅಮೆರಿಕದ ರಕ್ಷಣಾ ಇತಿಹಾಸದಲ್ಲಿ ಅತ್ಯಂತ ಗಟ್ಟುಮುಟ್ಟಾದ ಮತ್ತು ಅತ್ಯಂತ ಕ್ಷಿಪ್ರ ಕಾರ್ಯಾಚರಣೆ ಆಗಿತ್ತು. ನಾವು ಅವರನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಅವರು ಒಂದು ಸೋಷಿಯಲ್ ಮೀಡಿಯಾ ಅವರು ಬಳಸ್ತಾರಲ್ಲ, ಟ್ರೂತ್ನಲ್ಲಿ ಆ ಎಲ್ಲ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಈ ಹಾರ್ಮುಜ್ ವಿಚಾರದಲ್ಲಿ ಅವರು ಹೇಳಿದ್ದನ್ನು ನೋಡಿದ್ದೀವಿ. ಒಂದು ಬಾರಿ ಹಾಗೆ ಹೇಳ್ತಾರೆ, ಒಂದು ಬಾರಿ ಹೀಗೆ ಹೇಳ್ತಾರೆ. ಇರಾನ್ ಮೇಲೆ ಕದನ ವಿರಾಮ ಅಂತ ಹೇಳಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ಅದಾದ ನಂತರ ನಾವು ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಿಬಿಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದನ್ನು ನೋಡಿದ್ದೀವಿ. ಹಾರ್ಮುಜ್ ನಮಗೆ ಸೇರಿದ್ದು ಅಂತ ಅವರು ಹೇಳಿದರು. ಅದಾದ ನಂತರ ಅದು ಅವಶ್ಯಕತೆ ಯಾರಿಗಿದೆ, ಅವ್ರು ನೋಡ್ಕೊಂಡು ಬಿಡಿ ಅನ್ನುವಂಥ ಹೇಳಿಕೆಗಳನ್ನು ಡೊನಾಲ್ಡ್ ಟ್ರಂಪ್ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಯಾವುದನ್ನು ನಂಬಬೇಕು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಅಮೆರಿಕ ಇತಿಹಾಸದಲ್ಲಿ ಅತ್ಯಂತ ಧೈರ್ಯ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಆದರೆ ಇವೆಲ್ಲದರ ನಡುವೆ ಇರಾನ್ನ ಕಾರ್ಯಾಚರಣೆ ಹೆಂಗಿತ್ತು ಅಂತ ಹೇಳಿದರೆ, ಅವರು ಒಂದು ವಿಭಿನ್ನ ರೀತಿಯ ಯುದ್ಧದ ತಂತ್ರವನ್ನು ಅನುಸರಣೆ ಮಾಡ್ತಿದ್ದಾರೆ ಅಂತ ಅನೇಕ ತಜ್ಞರು ಅಭಿಪ್ರಾಯ ಪಡ್ತಿದ್ದಾರೆ. ಬಿಕಾಸ್ ಅಮೆರಿಕಕ್ಕೂ ಕೂಡ ಇರಾನ್ ಹೇಗೆ ದಾಳಿ ಮಾಡುತ್ತೆ ಅಂತ ಊಹೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 2 ಬೆಳವಣಿಗೆಗಳು. ಒಂದು, ಗಲ್ಫ್ ರಾಷ್ಟ್ರಗಳ ಅಮೆರಿಕ ನೆಲೆಗಳ ಮೇಲೆ ದಾಳಿ ಮಾಡಿದ್ದನ್ನು ಅಮೆರಿಕ ಊಹಿಸಿರಲಿಲ್ಲ. ಎರಡನೆಯದ್ದು, ಈ ರೀತಿಯಾಗಿ ಶತ್ರು ದೇಶಗಳಿಗೆ ಗೊತ್ತಾಗದೆ ಏಕಾಏಕಿಯಾಗಿ ದಾಳಿ ಮಾಡುವ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಅದರ ನೋವನ್ನು ಅಮೆರಿಕ ಅನುಭವಿಸ್ತಾ ಇದೆ. ಟ್ರಂಪ್ ಪೈಲಟ್ಗಳನ್ನು ರಕ್ಷಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಇರಾನ್ ತಿರುಗೇಟ್ ಕೊಟ್ಟಿದೆ. ಏನು ಹೇಳಿದೆ ಇರಾನ್? ಒಂದ್ಸರಿ ಕೇಳೋಣ ಬನ್ನಿ. لقد ارتكبت الولايات المتحدة المجرمة والكيان الصهيوني بالتعاون مع حلفائهما وشركائهما عدوانا غاشما على السيادة الوطنية والإسلامية لبلدنا إيران، فقصفوا بجبن ووحشية النساء والأطفال والمدنيين، استهدفوا المدارس والطلاب والمراكز الطبية ومؤسسات الخدمات العامة. وفي مثل هذه الظروف اتخذ الشعب العراقي العزيز والمسلم موقفا حكيما وصائبا في مواجهة الاستكبار الأمريكي العالمي والكيان الصهيوني الإرهابي، وأبدى رد فعل مؤثر. ಜೊತೆಗೆ ಅಮೆರಿಕದ ಈ ಹೇಳಿಕೆಗೆ, ಟ್ರಂಪ್ ಅವರ ಹೇಳಿಕೆಗೆ ತಿರುಗೇಟು ಕೊಟ್ಟಿದೆ ಇರಾನ್. ಏನು ಹೇಳ್ತು ಹಾಗಾದರೆ? ಡೊನಾಲ್ಡ್ ಟ್ರಂಪ್ ಒಬ್ಬ ಜೂಜುಕೋರ. ಟೀಕೆ ಮಾಡಿರುವಂಥ ಪದಗಳಿದು. ಡೊನಾಲ್ಡ್ ಟ್ರಂಪ್ ಒಬ್ಬ ಜೂಜುಕೋರ ಅಂತ ಇರಾನ್ ಹೇಳ್ತಾ ಇದೆ. ಅಂದರೆ ನೀವು ಏನೇ ಹೆದರಿಕೆ ಹಾಕಿದರೂ ಕೂಡ ಇರಾನ್ ಬಗ್ಗುವ ಸ್ಥಿತಿಯಲ್ಲಿ ಇವತ್ತಿಲ್ಲ. ಅದಕ್ಕೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇಲ್ಲದೆ ಹೋದರೂ ಕೂಡ ತನ್ನ ಬಳಿ ಇರುವಂತಹ ಸೀಮಿತ ಶಸ್ತ್ರಾಸ್ತ್ರಗಳಲ್ಲಿಯೇ ಅತಿ ಹೆಚ್ಚು ರಕ್ಷಣಾ ಬಜೆಟ್ ಹೊಂದಿರುವಂತಹ ಅಮೆರಿಕದ ಮೇಲೆ ಈ ಪರಿಪ್ರಮಾಣದಲ್ಲಿ ಅವರು ದಾಳಿ ಮಾಡ್ತಾರೆ ಅಂತ ಹೇಳಿದರೆ, ಅದು ಸುತ್ತಮುತ್ತಲು ವೈರಿ ದೇಶಗಳನ್ನು ಕಟ್ಕೊಂಡು, ಅಮೆರಿಕದ ಮಿತ್ರ ದೇಶಗಳನ್ನು ಕಟ್ಕೊಂಡು ಈ ಹೋರಾಟ ಆಗ್ತಾ ಇರೋದು. ಇದರ ಬೆನ್ನಲ್ಲೇ ಜೂಜುಕೋರ ಅಂತ ಇರಾನ್ ಕರೆದಿದೆ. ಪೈಲಟ್ಗಳನ್ನು ರಕ್ಷಣೆ ಮಾಡಿದೆ ಅಂತ ಅವರು ಕೊಚ್ಕೊಳ್ತಿದ್ದಾರೆ. ಇದೆಲ್ಲವೂ ಕೂಡ ಸುಳ್ಳು. ತನ್ನ ಹೀನಾಯ ಸೋಲನ್ನು ಮುಚ್ಚಿಕೊಳ್ಳೋದಕ್ಕೆ ಇವರೆಲ್ಲ ಯತ್ನಿಸ್ತಿದ್ದಾರೆ ಅಂತ ಇರಾನ್ ಹೇಳಿರೋದು. ನಾವು ಅವರ ವಿಮಾನಗಳನ್ನು ಹೊಡೆದಾಕಿದ್ದೀವಿ,
ವಾಯುಸೇನೆ ಭೂಸೇನೆ ಕಮಾಂಡರ್ಗಳನ್ನು ಕೂಡ ನಾವು ಹೊಡೆದು ಹಾಕಿದ್ದೀವಿ ಅಂತ. ಇದೀಗ ಟ್ರಂಪ್ ಏನು ಹೇಳ್ತಾ ಇದ್ರು, ಇರಾನ್ ಮೇಲಿನ ಯುದ್ಧದ ವಿಚಾರಗಳಲ್ಲಿ ಟ್ರಂಪ್ ಅವರ ಹೇಳಿಕೆಗಳು ಏನಾಗ್ತಾ ಇತ್ತು, ಪ್ರತಿ ಬಾರಿಯೂ ಕೂಡ ಸುಳ್ಳಾಗಿದ್ದನ್ನು ನಾವು ನೋಡಿದ್ದೀವಿ. ಅದರ ವಾಯುಪಡೆಯ ಸಾಮರ್ಥ್ಯ ಕುಸಿದ್ಬಿಟ್ಟಿದೆ, ನಾವು ಅವರ ಇರಾನ್ ಅಮೆರಿಕ ವಶದಲ್ಲಿದೆ, ಅಲ್ಲಿಯ ನಾಯಕತ್ವವನ್ನು ನಾವು ನಿರ್ಧಾರ ಮಾಡ್ತೀವಿ, ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಿಬಿಡ್ತೀವಿ, ನೋಡಿ ಕೆಲವೇ ದಿನಗಳಲ್ಲಿ ಇರಾನ್ ಬಂದು ನಮಗೆ ಶರಣಾಗತಿ ಆಗುತ್ತೆ, ಮಾತುಕತೆ ನಡೆಯುವಂಥ ಪ್ರಯತ್ನ ಆಗ್ತಾ ಇದೆ, ಇರಾನ್ನ ಅತ್ಯುನ್ನತ ನಾಯಕರ ಜೊತೆಗೆ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ, ಈ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಬಂದರು ಡೊನಾಲ್ಡ್ ಟ್ರಂಪ್. ಯಾವುದನ್ನಾದರೂ ಕೂಡ ಒಂದು ಹೇಳಿಕೆಯನ್ನು ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಇರಾನ್ ಒಪ್ಕೊಳ್ತಾ ಸಾಧ್ಯವೇ ಇಲ್ಲ. ವಿದೇಶಾಂಗ ಸಚಿವರು ಹೇಳಿಕೆ ಕೊಟ್ಟರು, ಅಲ್ಲಿಯ ಸ್ಪೀಕರ್ ಕೂಡ ಹೇಳಿಕೆ ಕೊಟ್ಟರು, ಅಮೆರಿಕದ ಎಲ್ಲ ಹೇಳಿಕೆಗಳನ್ನು ತಿರಸ್ಕಾರ ಮಾಡೋ ಪ್ರಯತ್ನವನ್ನು ಇದೀಗ ಇರಾನ್ ಮಾಡಿರೋದು. ಅಮೆರಿಕದ ಯುದ್ಧ ವಿಮಾನಗಳು ಇರಾನ್ನ ದಾಳಿಗೆ ನಾಶ ಆಗಿದೆ. ಇದು ಒಂದು ಇತಿಹಾಸ ಕೂಡ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಅಮೆರಿಕ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ, ಅತಿ ಹೆಚ್ಚು ರಕ್ಷಣಾ ಬಜೆಟನ್ನು ಹೊಂದಿದೆ. 20 ವರ್ಷಗಳಲ್ಲಿ ಮೊದಲ ಬಾರಿಗೆ, ಇದು ಗಮನಿಸಬೇಕಾದ ಸಂಗತಿ, 20 ವರ್ಷಗಳಲ್ಲಿ ಮೊದಲ ಬಾರಿಗೆ ಅಮೆರಿಕ ಪೈಲಟ್ ಇರಾನ್ ವಶಕ್ಕಾಗಿದ್ದಾರೆ ಎನ್ನುವಂಥ ಸುದ್ದಿ ಇದೆ. ಇರಾನ್ ವಶದಲ್ಲಿ ಇರುವಂಥದ್ದು F-15E ಸ್ಟ್ರೈಕ್ ಈಗಲ್ ನಾಶದಿಂದ ರಕ್ಷಣೆಯಲ್ಲಿ ಹಿನ್ನಡೆಯಾಗಿದೆ. ನೀವು ಹಿಂದೆ 2003ರಲ್ಲಿ ಇರಾಕ್ ವಿರುದ್ಧ ಅಮೆರಿಕಾದವರು ಯುದ್ಧ ಮಾಡಿದ್ರಲ್ವಾ, ಸದ್ದಾಮ್ ಹುಸೇನ್ ಇದ್ದಾಗ, ಆ ಸಮಯದಲ್ಲಿ ಇಂಥದ್ದೊಂದು ದಾಳಿಯನ್ನು ಅಮೆರಿಕ ಎದುರಿಸಿತ್ತು. ಅವತ್ತು ಹೀನಾಯವಾಗಿ ಈ ವಿಚಾರದಲ್ಲಿ ಅವರು ಬೆಳವಣಿಗೆಗಳನ್ನು ಕಂಡಿದ್ದು. ಆ ಬೆಳವಣಿಗೆಗಳ ಆದ ನಂತರ ಅಮೆರಿಕ ಇಂಥದ್ದೊಂದು ಹೀನಾಯ ಸೋಲನ್ನು ಈ ವಿಚಾರದಲ್ಲಿ ಕಾಣ್ತಾ ಇರೋದು, ಐತಿಹಾಸಿಕವಾಗಿ ಇಂಥದ್ದೊಂದು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಈಗಾಗಲೇ ಇದೇ ವಿಚಾರದಲ್ಲಿ ಅಮೆರಿಕಾದವರು ಒಂದು $35 ಬಿಲಿಯನ್ ಹಣವನ್ನು ಕೂಡ ಖರ್ಚು ಮಾಡಿದ್ದಾರೆ ಅಂತ. ಈ ಯುದ್ಧಕ್ಕಾಗಿ $35 ಬಿಲಿಯನ್ ಹಣವನ್ನು ಖರ್ಚು ಮಾಡಿದ್ದಾರೆ ಅಂತ. ಈ ಖರ್ಚಿನ ನಡುವೆಯೂ ಕೂಡ ಅಮೆರಿಕ ಈ ರೀತಿಯಾಗಿ ಸೋಲ್ತಾ ಇರೋದು. DNAಯಲ್ಲಿ 3ನೇ ಸುದ್ದಿ, ಭಾರತದ ರಾಜಕಾರಣ. ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಈ ವಿಧಾನಸಭಾ ಚುನಾವಣೆಯಲ್ಲಿ 15 ವರ್ಷಗಳಿಂದ ಅಧಿಕಾರದಲ್ಲಿರುವ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನ ಪಡ್ತಿದ್ರೆ, ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಏನಾದರೂ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಕಮಲವನ್ನು ಅರಳಿಸಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಹಾಗಾದರೆ ಈ ಬಾರಿಯ ಚುನಾವಣೆ ನರೇಂದ್ರ ಮೋದಿ ವರ್ಸಸ್ ಮಮತಾ ಬ್ಯಾನರ್ಜಿ, ಮೋದಿ ವರ್ಸಸ್ ದೀದಿನಾ ಅನ್ನೋ ಪ್ರಶ್ನೆ. ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಈ ವಿಧಾನಸಭಾ ಚುನಾವಣೆಯಲ್ಲಿ 15 ವರ್ಷಗಳಿಂದ ಅಧಿಕಾರದಲ್ಲಿರುವ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನ ಪಡ್ತಿದ್ರೆ, ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಏನಾದರೂ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಕಮಲವನ್ನು ಅರಳಿಸಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಹಾಗಾದರೆ ಈ ಬಾರಿಯ ಚುನಾವಣೆ ನರೇಂದ್ರ ಮೋದಿ ವರ್ಸಸ್ ಮಮತಾ ಬ್ಯಾನರ್ಜಿ, ಮೋದಿ ವರ್ಸಸ್ ದೀದಿನಾ ಅನ್ನೋ ಪ್ರಶ್ನೆ. ಸರಿಸುಮಾರು ಒಂದು 3 ದಶಕಗಳ ಕಾಲ ಕಮ್ಯುನಿಸ್ಟ್ ಆಡಳಿತ ಇತ್ತು ಎಲ್ಲಿ, ಪಶ್ಚಿಮ ಬಂಗಾಳದಲ್ಲಿ. ಆ ಕಮ್ಯುನಿಸ್ಟ್ ಆಡಳಿತವನ್ನು ಕೊನೆಗಾಣಿಸಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿದ್ದರು ಅನೇಕ ಹೋರಾಟಗಳ ಮುಖಾಂತರ. ಇದೀಗ ಪಶ್ಚಿಮ ಬಂಗಾಳದಲ್ಲಿ TMCಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ. ಹಾಗಾದರೆ ಬಂಗಾಳದಲ್ಲಿ ಮೋದಿ ವರ್ಸಸ್ ದೀದಿನಾ, ಮೋದಿ ವರ್ಸಸ್ ದೀದಿನಾ. 294 ವಿಧಾನಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ ಇದು. 294 ವಿಧಾನಸಭಾ ಕ್ಷೇತ್ರಗಳು ಪಶ್ಚಿಮ ಬಂಗಾಳದಲ್ಲಿ ಇದೆ. 148 ಸ್ಥಾನಗಳನ್ನು ಯಾರು ಗೆಲ್ತಾರೆ ಈ ಚುನಾವಣೆಯಲ್ಲಿ ಅವರು ಅಧಿಕಾರಕ್ಕೆ ಬರ್ತಾರೆ. ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು ನಾವು. 1998ರಲ್ಲಿ TMC ರಚನೆ ಆಗುತ್ತೆ, ಅಂದರೆ ಪಕ್ಷ ಬರುತ್ತೆ. ಅದಕ್ಕಿಂತ ಮೊದಲು ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ನಲ್ಲಿ ಇರ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಾಗುತ್ತೆ. ಅದಾದ ನಂತರ ಅವರು ಅಲ್ಲಿಂದ ಹೊರಗೆ ಬರ್ತಾರೆ. ಜ್ಯೋತಿ ಬಸು ಮತ್ತು ಬುದ್ಧದೇವ್ ಭಟ್ಟಾಚಾರ್ ಇವರು 2011ರ ತನಕ, 1977ರಿಂದ 2011ರ ತನಕ ಕಮ್ಯುನಿಸ್ಟ್ ಪಾರ್ಟಿ ಆಡಳಿತದಲ್ಲಿತ್ತು. ಯಾವುದು? CPIM. ಅಲ್ಲಿಯೇ ಕೊನೆದು. ಅದಾದ ನಂತರ ವಾಪಸ್ ಬಂದಿಲ್ಲ. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಹಿಡಿತವನ್ನು ಸಾಧಿಸಿದ್ದಾರೆ. 15 ವರ್ಷದ ಆಡಳಿತವನ್ನು ಕೊನೆಗಾಣಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಮಮತಾ ಬ್ಯಾನರ್ಜಿಯವರ ದೀದಿ ಮಾಡೆಲ್, ಅಂದರೆ ದೀದಿ ಅಂತ ಕರೀತಾರೆ, ಅಕ್ಕ ಅಂತ, ಆ ಒಂದು ಮಾಡೆಲ್ ಕೂಡ ಪಶ್ಚಿಮ ಬಂಗಾಳದಲ್ಲಿ ಚಾಲ್ತಿಯಲ್ಲಿದೆ. ಮೋದಿಯವರ ವಿಕಸಿತ ಬಂಗಾಳ ಅನ್ನೋದು ಕೂಡ ಇದೆ. ಈ ಮುಖಾಂತರ ದೀದಿ ವರ್ಸಸ್ ಮೋದಿ ಆಗಿದೆ. ಬಿಜೆಪಿಗೆ ಪಶ್ಚಿಮ ಬಂಗಾಳ ಹೆಂಗೋ ಅಂತ ಹೇಳಿದ್ರೆ ಈ ಮರುಭೂಮಿಯಲ್ಲಿ ನೀರು ಸಿಕ್ಕಂಗದು. ಯಾಕಂದ್ರೆ ಅಸ್ತಿತ್ವವೇ ಇರಲಿಲ್ಲ
ಬಿಜೆಪಿಗೆ ಪಶ್ಚಿಮ ಬಂಗಾಳದಲ್ಲಿ. ಇದೀಗ ಬಿಜೆಪಿ ಗೆಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಬಿಜೆಪಿಗೆ ಪ್ಲಸ್ ಪಾಯಿಂಟ್ಗಳೇನು, ಗೆಲ್ಲೋದಕ್ಕೆ ಇರಬಹುದಾದಂಥ ಸಾಧ್ಯತೆಗಳೇನು? ಪ್ರಮುಖವಾಗಿ ಮೋದಿಯವರ ವರ್ಚಸ್ಸಿದೆ, ವಿಕಸಿತ ಮಂತ್ರ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಬಿಜೆಪಿ ಪ್ರತಿಪಾದನೆ ಮಾಡ್ತಾ ಇದೆ. ಆಡಳಿತ ವಿರೋಧಿಯಲ್ಲಿ ಒಂದು ಸರ್ಕಾರಕ್ಕೆ ಸಹಜವಾಗಿ 15 ವರ್ಷಗಳಾದ ನಂತರ ಒಂದು ಆಡಳಿತ ವಿರೋಧಿ ಅಲೆ ಬರೋದಕ್ಕೆ ಶುರುವಾಗುತ್ತೆ. ಅಂಥದ್ದೊಂದು ಅಲೆ ಇದೆ ಅಂತ ಹೇಳ್ತಾರೆ. ಆಡಳಿತ ವಿರೋಧಿ ಅಲೆ ಇದೆ TMCಗೆ ಅನ್ನೋ ಕಾರಣಕ್ಕಾಗಿ ಅದು ಕೂಡ ಪ್ಲಸ್ ಆಗ್ಬೋದು ಅಂತ. ನೀವು ನೋಡಿ, 2014ಕ್ಕಿಂತ ಮೊದಲು ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಕೇವಲ ನಾಮಕಾವಾಸ್ತೆ ಇದ್ದಿದ್ದು. 2019ರ ಲೋಕಸಭಾ ಚುನಾವಣೆಯಲ್ಲಿ 42 ಲೋಕಸಭಾ ಕ್ಷೇತ್ರಗಳ ಪೈಕಿ 18 ಗೆದ್ದು ಬಿಡ್ತಾರ. 40% ಮತಗಳನ್ನು ಪಡೆದುಕೊಳ್ಳುತ್ತೆ ಬಿಜೆಪಿ. ಅಲ್ಲಿಂದ ಶುರುವಾಗುತ್ತೆ ಬಿಜೆಪಿಯ ಈ ಪೈಪೋಟಿ. 2021ರಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ 3 ಸ್ಥಾನ ಗೆದ್ದಿದ್ರು ಅವರು. ಇಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 2021ರಲ್ಲಿ 3 ಸ್ಥಾನಗಳಿಂದ ಸರಿಸುಮಾರು 77 ಸ್ಥಾನಗಳಿಗೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಜಿಗಿತ ಆಗ್ಬಿಡುತ್ತೆ. ಸ್ವತಃ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿ ಸುವೇಂದು ಅಧಿಕಾರಿ ವಿರುದ್ಧ ಸೋತು ಬಿಡ್ತಾರೆ ಅವರು. ಆ ಪರಿಪ್ರಮಾಣದಲ್ಲಿ ಪೈಪೋಟಿ ಕೊಡೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಈ ಬಾರಿ ಒಂದು ಸಂಘವನ್ನು ಅಂದರೆ RSSನ ವಿಂಗ್ಗಳನ್ನು ಬಳಸಿಕೊಂಡು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡೋ ಪ್ರಯತ್ನ, ಅಂದರೆ ಗೆಲ್ಲಬೇಕು ಅನ್ನೋ ಕೆಲಸಕ್ಕೆ ಅವರು ಮುಂದೆ ಹೋಗ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಇದು ಬಿಜೆಪಿಗೆ ಇರುವಂತಹ ಪ್ಲಸ್ ಪಾಯಿಂಟ್. ಆದರೆ ಮಮತಾ ಬ್ಯಾನರ್ಜಿ ಅವರಿಗೆ ಏನು ಪ್ಲಸ್ ಪಾಯಿಂಟು? 15 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ಇಂಡಿಯಾ ಮೈತ್ರಿಕೂಟದಲ್ಲಿದ್ದು ನರೇಂದ್ರ ಮೋದಿ ಸರ್ಕಾರ ಬರಬಾರದು ಅನ್ನೋ ಕಾರಣಕ್ಕಾಗಿ ದೇಶದಾದ್ಯಂತ ಹೋರಾಟ ಮಾಡೋದು. ಏನು ಪ್ಲಸ್ ಪಾಯಿಂಟ್ ಮಮತಾ ಬ್ಯಾನರ್ಜಿ ಅವರದು? ಮಹಿಳಾ ಮತದಾರರ ಭದ್ರಕೋಟೆ. ಒಬ್ಬ ದೀದಿ ಅಂತ ಕರೀತಾರೆ, ಅಕ್ಕ ಅಂತ ಕರೀತಾರೆ, ಅದು ಕೂಡ ದೊಡ್ಡ ಮಟ್ಟದ ಪ್ಲಸ್ ಆಗೋ ಸಾಧ್ಯತೆ ಇದೆ. ಲಕ್ಷ್ಮೀರ್ ಭಂಡಾರ ಎನ್ನುವಂಥ ಒಂದು ಯೋಜನೆಯನ್ನು ತಂದಿರೋದು. ಬಂಗಾಳಕ್ಕೆ ಬಂಗಾಳದ ಮಗಳೇ ಬೇಕು ಅಂತ ಅಲ್ಲೊಂದು ಇದೆ. ಬಂಗಾಳದ ಅಸ್ತಿತ್ವಕ್ಕಾಗಿ ಕೇವಲ TMC ಮಾತ್ರ ಹೋರಾಡುತ್ತೆ. TMCಯನ್ನು ಹೊರತುಪಡಿಸಿ ಎಲ್ಲ ಪಕ್ಷಗಳು ಕೂಡ ಹೊರಗಿನವು ಅನ್ನೋದು ಅಲ್ಲಿಯ ಲೆಕ್ಕಾಚಾರ ಇದೆ. ಹೀಗಾಗಿ ದೊರೆ ಸರ್ಕಾರದ ಯೋಜನೆ, ಮನೆ ಬಾಗಿಲಿಗೆ ಸ್ವಾಸ್ಥ್ಯ ಸಾಥಿ, ಉಚಿತ ಆರೋಗ್ಯ ವಿಮಾ ಯೋಜನೆ ಇವೆಲ್ಲವೂ ಕೂಡ ಇರೋದು. ಇದರ ಜೊತೆಗೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ ಪಶ್ಚಿಮ ಬಂಗಾಳದಲ್ಲಿ. ಮುಸ್ಲಿಂ ಸಮುದಾಯದ ಮತಗಳು ಕೂಡ TMCಗೆ ಬರುತ್ತೆ. ಇದು ಕೂಡ TMCಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಅಲ್ಪಸಂಖ್ಯಾತ ಮತ್ತು ದಲಿತ ಮತಗಳ ಧ್ರುವೀಕರಣ. ದೀದಿ ವೈಯಕ್ತಿಕ ವರ್ಚಸ್ಸು ಸಹಜವಾಗಿದೆ, ಹೋರಾಟದ ಹಾದಿ. ಯಾಕಂದರೆ ಅವರು ಈ ಹಿಂದೆ ಹೋರಾಟದ ಮುಖಾಂತರವೇ ಅವರು ಬಂದಿದ್ದರು. 2006ರಲ್ಲಿ ಸಿಂಗಾರ್ ಚಳವಳಿ ಮತ್ತು ನಂದಿಗ್ರಾಮ ಚಳವಳಿ, ಅಂದರೆ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ತಾ ಇದ್ದಂಥ ಯೋಜನೆಯನ್ನು ವಿರೋಧಿಸಿ ಸ್ಥಳೀಯ ಮಟ್ಟದಲ್ಲಿ ಹೋರಾಟ ಮಾಡಿ ಅದಾದ ನಂತರ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತಂದಂತಹ ಕೀರ್ತಿ ಮಮತಾ ಬ್ಯಾನರ್ಜಿ ಅವರಿಗಿದೆ. ಹೀಗಾಗಿ ಅದು ಕೂಡ ಪ್ಲಸ್ ಆಗೋ ಸಾಧ್ಯತೆ ಇದೆ. TMC ಬಿಜೆಪಿ ಆಯಿತು. ಇವುಗಳ ನಡುವೆ ಕಾಂಗ್ರೆಸ್ ಮತ್ತು ಎಡರಂಗದ ಪೆಟ್ಟು ಹೆಂಗಿರುತ್ತೆ ನೋಡ್ತಾ ಹೋಗೋದಾದರೆ, ತೃಣಮೂಲ ಕಾಂಗ್ರೆಸ್ಗೆ ಮತ ಬ್ಯಾಂಕಿಗೆ ಹೆಚ್ಚಿನ ಹೊಡೆತ ಬೀಳಬಹುದು ಅಂತ. ನೀವು ನೋಡಿ, ಕೇರಳದಲ್ಲೂ ಕೂಡ ಹಾಗೆ ಆಗ್ತಾ ಇದೆ, ಪಶ್ಚಿಮ ಬಂಗಾಳದಲ್ಲೂ ಕೂಡ. ಈಗ ಪಿಣರಾಯಿ ವಿಜಯನ್ ಅವರ ಪಾರ್ಟಿ ಇಂಡಿಯಾ ಮೈತ್ರಿಕೂಟ ಅಂತ ಬಂದಾಗ ನರೇಂದ್ರ ಮೋದಿ ಅವರನ್ನು ವಿರೋಧ ಮಾಡಬೇಕು ಅಂತ ಹೇಳಿದಾಗ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಬರ್ತಾರೆ. ಮಮತಾ ಬ್ಯಾನರ್ಜಿ ಕೂಡ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಬರ್ತಾರೆ. ಆದರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಅಂತ ಬಂದಾಗ ಅವರವರ ಪಾರ್ಟಿಗಳನ್ನು ಮುನ್ನಡೆಸೋ ಪ್ರಯತ್ನವನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಮತಗಳು ವಿಭಜನೆ ಆಗ್ಬೋದು. ಕಾಂಗ್ರೆಸ್ಗೆ ಹೋಗ್ಬೋದು ಅಲ್ಪಸಂಖ್ಯಾತ ಮತಗಳು, ಎಡಪಕ್ಷಗಳಿಗೆ ಅಲ್ಪಸಂಖ್ಯಾತ ಮತಗಳು ಹೋಗ್ಬೋದು, ದಲಿತ ಸಮುದಾಯದ ಮತಗಳು ಹೋಗ್ಬೋದು. ಆ ಕಾರಣಕ್ಕಾಗಿ TMCಗೂ ಸ್ವಲ್ಪ ಹೊಡೆತ ಬೀಳ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ. ಇದರ ಜೊತೆಗೆ ಮಮತಾ ಬ್ಯಾನರ್ಜಿ ಒಂದು ಕಿಂಗ್ ಮೇಕರ್. ಅದು ಸಹಜವಾಗಿ ಅನೇಕ ಆರೋಪಗಳು, ಪ್ರತ್ಯಾರೋಪಗಳು, ಅವರ ನಾಯಕರ ವಿರುದ್ಧ ಅನೇಕ ಭ್ರಷ್ಟಾಚಾರದ ಆರೋಪಗಳನ್ನು ಬಿಜೆಪಿಯವರು ಮಾಡಿದ್ದು, ಅನೇಕ ಜನ ಜೈಲಿಗೆ ಹೋಗಿದ್ದು ಎಲ್ಲವೂ ಆದ ನಂತರವೂ ಕೂಡ ಇದೀಗ ಅವರೊಂದು ಕಿಂಗ್ ಮೇಕರ್ ಆಗಿದ್ದಾರೆ. ಇದರ ಜೊತೆಗೆ ಅಲ್ಪಸಂಖ್ಯಾತ ಮತಗಳ ವಿಭಜನೆಯು ಕೂಡ ದೊಡ್ಡ ಮಟ್ಟದಲ್ಲಿ TMCಗೆ ಹಿನ್ನಡೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇವೆಲ್ಲದರ ಹೊರತಾಗಿ ಮುಸ್ಲಿಂ ಸಮುದಾಯದ ಮತಗಳಿಗೆ ಏನು ಮಾಡುತ್ತೆ ಇದು ಸದ್ಯಕ್ಕಿರುವ ಪ್ರಶ್ನೆ. ತ್ರಿಕೋನ ಸ್ಪರ್ಧೆಯ ಲಾಭ ಹಾಗಾದ್ರೆ ಯಾರಿಗಾಗುತ್ತೆ? ಅದು TMCಗೆ ಲಾಭ ಆಗ್ಬೋದು ಅಂತ ಹೇಳ್ತಿದ್ದಾರೆ ಮಮತಾ ಬ್ಯಾನರ್ಜಿ. ಇದರಲ್ಲಿ ಕಿಂಗ್ ಮೇಕರ್ ಆಗ್ಬೋದು ಅಂತ. ಯಾಕಂದ್ರೆ ಅಲ್ಲಿ ಕೆಲವೊಂದಿಷ್ಟು 109 ಕ್ಷೇತ್ರಗಳಲ್ಲಿ ಅವರು ಕಳೆದ ಬಾರಿ ಗೆದ್ದಿದ್ರು.
ಮುಸ್ಲಿಂ ಬಾಹುಳ್ಯದ 112 ಕ್ಷೇತ್ರಗಳಿದೆ. ಇದರಲ್ಲಿ 109 ಯಾರು TMC ಅವರು ಗೆದ್ದಿರೋದು. ಕೇವಲ ಕೆಲವೇ ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಗೆಲುವು ಸಾಧಿಸಿತು. ಆದರೆ ಇದ್ರ ವ್ಯಕ್ತಿತ್ವವಾಗಿ ಎಲ್ಲೆಲ್ಲಿ ಹಿಂದೂ ಸಮಾಜದ ಹಿಂದೂ ಧರ್ಮದ ಮತಗಳು ಜಾಸ್ತಿ ಇದೆಯೋ 182 ಕ್ಷೇತ್ರಗಳ ಪೈಕಿ 109ರಲ್ಲಿ TMC ಅವರು ಗೆದ್ದಿದ್ರು, 72ರಲ್ಲಿ ಬಿಜೆಪಿ ಅವರು ಗೆದ್ದಿದ್ದಾರೆ. ಹೀಗಾಗಿ ಇದರ ಜೊತೆಗೆ 30% ಮತದಾರರು ಮುಸ್ಲಿಂ ಮತದಾರರು ಇರುವಂಥ 89 ವಿಧಾನಸಭಾ ಕ್ಷೇತ್ರಗಳಿವೆ. ಈ 89 ವಿಧಾನಸಭಾ ಕ್ಷೇತ್ರಗಳಲ್ಲಿ TMC ಏನು ಮಾಡುತ್ತೆ, ಬಿಜೆಪಿ ಅದನ್ನು ಹೆಂಗೆ ಕ್ಯಾಪ್ಚರ್ ಮಾಡುತ್ತೆ, ಹೀಗಾಗಿ ಅಲ್ಲಿ ಮಮತಾ ಬ್ಯಾನರ್ಜಿ ಕಿಂಗ್ ಮೇಕರ್ ಆಗಬಹುದು ಅನ್ನುವಂಥ ನಿರೀಕ್ಷೆಗಳಿದೆ. ಇದಾಗಿತ್ತು ಇವತ್ತಿನ ಜಿ ಕನ್ನಡ ನ್ಯೂಸ್ನ DNA. ಇಂಥದ್ದೇ ಸುದ್ದಿಗಳನ್ನು ಜಿ ನ್ಯೂಸ್ ಹಿಂದಿಯಲ್ಲೂ ಕೂಡ 8:55 ನೀವು DNA ಅನ್ನು ಅಲ್ಲಿ ಗಮನಿಸಬಹುದು. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.